ಮೂಲಮಾದಿಗ ಮುಮ್ಮಂಟ್ M3 ಕರ್ನಾಟಕ ಬೆಂಗಳೂರು ವತಿಯಿಂದ ಡ್ರಾಪ್ಔಟ್ ವಿದ್ಯಾರ್ಥಿಗಳ ಅಭಿಯಾನ ಮತ್ತು ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಜಯಂತಿ ಪ್ರತಿಭಾ ಪುರಸ್ಕಾರ. अस्मान् विश्वानि देवा वयोनानि विद्यं यो योऽद्यस्मद्युवेराणमेनो भूयिशान्तिं नमं उक्तिं विधेम. ॐ ॐ ओङ्काररूपं ब्रह्मचितपरं यत्स्वरूपं तुर्यं त्रैगुण्यतीतनिलयं कलयति मनस्तेश सिन्दूरमूर्तिं योगीन्द्रै ब्रह्मरन्ध्रै सकलगुणमयं ಶ್ರೀಹರೀಂದ್ರೇಣ ಮಾಡೋಣ ಮತ್ತು ಬಾಬಾ ಸಾಹೇಬ್ರ ಒಂದು ಕೊಡುಗೆಯನ್ನ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಯನ್ನ ಸ್ಮರಿಸೋಣ. ಭಾರತ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಮಾಲಿಕ. ನಾವು ನೀವು ಎಲ್ಲರೂ ಸೇರಿ ಈ ಭೀಮಾಶಂಕರ್ ಸರ್ ಮಾತಾಡಿದ್ದಾರೆ. ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಇದನ್ನ ಕಟ್ಟೋಣ, ಮುಂದಿನ ಭವಿಷ್ಯಕ್ಕೆ ನಮ್ಮ ಸಮಾಜದ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕೋಣ ಅಂತೇಳಿ ಅವರೆಲ್ಲರೂ ಕೂಡ ನಮಗೆ ಮಾತನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ನನ್ನ ಕೈ ಮುಗಿದು ತಮ್ಮನ್ನು ಕೇಳ್ಕೊಳ್ತೀನಿ, ಸಣ್ಣ ಸಣ್ಣ ನಮಗೆ ಮೂಲ ದಾರಿ ತೋರಿಸಿದ್ರು. ಇನ್ನೊಂದೇ ಒಂದೇ ಹೇಳಿ ನಾನು ಕಾರ್ಯಕ್ರಮನ ಕಡಿಮೆ ಮಾಡ್ತೇಕಪ್ಪ ಅಂದ್ರೆ, ಬೇರೆ ನಮ್ಮ ಸಮುದಾಯಕ್ಕೆ ಬಂದ್ರೆ ಸರ್ಕಾರದ ದುಡ್ಡು ನಾನೆಲ್ಲ ಏನ್ ಅನ್ಕೊಳ್ತೀನಿ ಅಂದ್ರೆ ಲೀಗಲ್ ಇಲ್ಲಿಗಲ್ ಅಂತ ಆಮೇಲೆ ನೋಡ್ತೀನಿ ನಾನು. ಆಮೇಲೆ ಚೇತನ್ ಯಾಕಂದ್ರೆ ಎಲ್ಲ ಮಕ್ಕಳನ್ನ ತಗೋಬಿಡಿ. ಒಬ್ಬೊಬ್ರು ಬನ್ನಿ. ಪ್ರಕಾಶ್ ನೀವು ಮುಂದೆ ಬನ್ನಿ. ಮುಂದೆ ಬರ್ಬೇಕು ನೀವು. ಅಮ್ಮ ನೀನು ಯಾಕೆ ಯಾರು ತಗೊಂಡಿರೋ ಈ ಕಡೆ ಬನ್ನಿ. ಅಲ್ಲಿ ತಗೊಳಮ್ಮ. ನಮ್ಮ ಮಾದರ್ ಸಮುದಾಯದ ಒಂದು ಕಾರ್ಯಕ್ರಮ ಇತ್ತು, ಕರೆದಿದ್ರು, ಬಂದಿದ್ದೆ. ಇಲ್ಲಿ ನನ್ನ ಸಮುದಾಯದಲ್ಲೂ ಕೂಡ
ಪವರ್ ಬರಬೇಕು, ಪೊಲಿಟಿಕಲ್ ಪವರು, ಎಕನಾಮಿಕಲ್ ಪವರ್ ಆಗಬೇಕು ಅಂತ ನಾನು ನನ್ನ ಸಮುದಾಯಕ್ಕೆ ಕಿವಿ ಮಾತು ಹೇಳಿ ಬಂದಿದ್ದೆ. ಸರಿ, ಈಗ ಒಂದು ಏನು ಮಾದಿಗರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಖಂಡಿತ ಕರ್ನಾಟಕದಲ್ಲಿ ನಾವು 80 ಲಕ್ಷ ಜನ ಮಾದರಿದ್ದೀವಿ. 30-40 ಲಕ್ಷ ಇರೋರೆಲ್ಲ ಮುಖ್ಯಮಂತ್ರಿಗಳು, 80 ಲಕ್ಷ ಇರೋ ಕೌಮು ಅವ್ರ ಕೆಳಗೆ ಕೆಲಸ ಮಾಡೋರಾಗಿದ್ದೀವಿ. ನನ್ನ ಸಮುದಾಯ ಕೂಡ ನಾನು ಹೇಳೋದೇನು ಅಂದರೆ, ನೀವೆಲ್ಲ ಶಕ್ತಿವಂತರು, ಬುದ್ಧಿವಂತರಾಗಿ, ಒಗ್ಗಟ್ಟಾಗಿ ನಾವು ಒಂದಾಗಿ ಮುಂದಿನ ಭವಿಷ್ಯ, ನಮ್ಮ ಪೀಳಿಗೆ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಬೇರೆ ಥರ ಮಾಡೋಣ ಅಂತ ನಾನು ಕೇಳ್ತೀನಿ. ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ನಿಮ್ಮಿಂದ. ಹಿರಿಯೂರು ಉಪಚುನಾವಣೆ ಕೂಡ ಇದೆ ನೋಡಿ, ಹಿರಿಯೂರಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ನಿಮ್ಮ ಇದರಿಂದ ಆಗ್ತಾ ಇದೆ. ನೋಡಿ, ಹಿರಿಯೂರಲ್ಲಿ ಉಪಚುನಾವಣೆ ಬರ್ತಾ ಇದೆ. ಅದರಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ. ಅಲ್ಲೂ ಕೂಡ ನನ್ನ ಸಮುದಾಯ 40,000 ಇದ್ದಾರೆ. ನಾನು ಮುಸ್ಲಿಂ ಆಗಿ ಮದುವೆ ಆಗಿ ಮುಸ್ಲಿಂ ಆಗಿ ಬದಲಾವಣೆ ಆಗಿರೋನು, ಅವ್ರು ಕೂಡ ಒಂದು 30,000 ಇದ್ದಾರೆ. ಹಂಗಾಗಿ ನಮ್ಮ ಸಮುದಾಯಗಳು ಒಂದಾದರೆ ಹಿರಿಯೂರಲ್ಲಿ, ನಾನು ಈ 2 ಜಾತಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿಯಲ್ಲೂ ಕೂಡ ಯಾವ ಗ್ರಾಮದಲ್ಲೂ ಕೇಳಿ, ಹೊನ್ನಳ್ಳಿ ಬಾಬು ಅಂತ ಕೇಳಿ, ಪ್ರತಿಯೊಬ್ಬರು ಕೂಡ ನನ್ನ ಬಗ್ಗೆ ಒಂದು ಚೂರು ಕೂಡ ಏನು ತಪ್ಪಾಗಿ ಮಾತಾಡಲ್ಲ. ಯಾಕಂದರೆ ಎಲ್ಲರಿಗೂ ಪ್ರೀತಿಯಾಗಿ ನಾನು ನೋಡೋನು. ಬೇರೆ ಜಾತಿಗಳು ಕೂಡ, ಬೇರೆ ಸಮುದಾಯಗಳು ಕೂಡ ನನ್ನ ಹತ್ರ ಯಾರು ಇಲ್ಲ ಅಂತ ಬಂದರೆ ಕೂಡ ನನ್ನ ತಟ್ಟೆಯಲ್ಲಿರೋ ಊಟ ಕೂಡ ಆಯ್ತಪ್ಪ ನೀವು ಮಾಡಬೇಕು ಆ ಥರ ನನಗೆ. ಯಾಕಂದರೆ ಊಟದ ಕಷ್ಟ ನನಗೆ ಗೊತ್ತು. ನಾನು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿ ಇವತ್ತು 1000 ಕೋಟಿ ಒಡೆಯಾಗಿದ್ದೀನಿ. ಹಾಗಾಗಿ ಹೊಟ್ಟೆ ಕಷ್ಟ, ಬಡವನ ಕಷ್ಟ ಏನಂತ ನನಗೆ ಗೊತ್ತು. ಹಂಗಾಗಿ ಅದನ್ನು ಮುನ್ಮಾದರಿಯಾಗಿ ಇಟ್ಕೊಂಡು ಹಿರಿಯೂರು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತಾಯಿದ್ದೀನಿ. ದೇವರ ಆಶೀರ್ವಾದ ಕೊಟ್ಟರೆ ಗೆದ್ದು ಬರ್ತೀನಿ. ಆ ಹಿರಿಯೂರಿನ ತಾಲೂಕಿನ ಜನ ನನ್ನ ಜೊತೆಯಲ್ಲಿದ್ದು ನನಗೆ ಆಶೀರ್ವಾದ ಕೊಟ್ಟರೆ ಖಂಡಿತ ಗೆದ್ದು ಬರ್ತೀನಿ. ಗೆದ್ದು ಬಂದು ಒಬ್ಬ MLA ಹೆಂಗೆ ಕೆಲಸ ಮಾಡಬೇಕು, MLA ಹತ್ರ ಏನು ಜನ ಅಪೇಕ್ಷೆ ಪಡ್ತಾರೆ ಅನ್ನೋದೇ ಈ ಗೆದ್ದು ಬಂದಿರೋ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಇರಲಿ, ಇನ್ನು ಮುಂದೆ ದಿನಗಳು ಮಾತಾಡ್ತೀನಿ. ಸದ್ಯಕ್ಕೆ ನಾನು ಹಿರಿಯೂರಲ್ಲಿ ಒಂದು ಆಫೀಸು ಮನೆ ಮಾಡಿ ದಿನ ಜನರ ಸೇವೆ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಮುನಿಯಪ್ಪ ಅವ್ರಿಗೆ ನೀವು ಹೇಳಿರೋ ಶಕ್ತಿ ಇಲ್ಲ ಅಂದರೆ ಯಾವ ಥರ ಶಕ್ತಿ ಬೇಕು ಸರ್ ಅವ್ರಿಗೆ CM ಆಗಿ? ಸರ್, ಮುನಿಯಪ್ಪ ಮಾತ್ರ ನಿಜವಾಗ್ಲೂ ಎತ್ತು ನಿಂತ್ಕೊಂಡು ನಮ್ಮ ತಂದೆ ಥರ, ನನ್ನ ತಂದೆ ಸಮಾನ, ನಾನು ತಂದೆ ಅಂತಾನೆ ಕರೆಯೋದು. ಸರ್, ಇನ್ನೊಂದು ಮಾಯಪ್ಪನಿಗೆ ಅವ್ರು ನಿಂತ್ಕೊಂಡಿದ್ದಾರೆ. ಇಷ್ಟು ದಿನ ಅವ್ರು ಮಾಡಿದ ಕೆಲಸಗಳೇ ನಾವೆಲ್ಲ ನಿಂತಿರೋದು. ಬಟ್ ಆ ಮುನಿಯಪ್ಪ ನನ್ನ ಸಮುದಾಯ ಮುಖ್ಯಮಂತ್ರಿ ಘೋಷಣೆ ಮಾಡಿಕೊಂಡು ಮುಂದಕ್ಕೆ ನುಗ್ಗಬೇಕು ಅಂತ ನನ್ನ ಆಸೆ. ಅವ್ರಿಗೆ ಯಾಕೆ ಸರ್, ಬೇರೆ ಇನ್ನೂ ಸಮುದಾಯದ ಮುಖ್ಯಮಂತ್ರಿ ಅಂತ ಇದ್ದೀನಿ ನಾನು. ಅದರಲ್ಲಿ ನಾನು ಇದ್ದೀನಿ, ನಮ್ಮ ಗುರುಗಳು ಇದ್ದಾರೆ, ಮುನಿಯಪ್ಪ ಸಾಹೇಬರು ಇದ್ದಾರೆ. ಬಟ್ ಮುಖ್ಯಮಂತ್ರಿ ಮಾದರಿ ಸಮುದಾಯದ ಆಗಬೇಕು ಅನ್ನೋದು ನನ್ನ